ಆಕೆ ಕೆಲಸವನ್ನ ಅರಸಿಕೊಂಡು ದೂರದ ಪಶ್ಚಿಮ ಬಂಗಾಳದಿಂದ ಮಂಗಳೂರಿಗೆ ಬಂದಿದ್ದಾಳೆ. ಕೆಲಸಕ್ಕಾಗಿ ನಗರದೆಲ್ಲೆಡೆ ಸುತ್ತಾಡಿದ ಯುವತಿಯನ್ನ ಪುಸಲಾಯಿಸಿದ ಆಟೋ ಚಾಲಕ ಕೆಲಸ ಕೊಡಿಸೋ ನೆಪದಲ್ಲಿ ಪೈಶಾಚಿಕ ಕೃತ್ಯವನ್ನ ಎಸಗಿದ್ದಾನೆ. ತನ್ನ ಇಬ್ಬರು ಸ್ನೇಹಿತರೊಂದಿಗೆ ಸೇರಿ ಗ್ಯಾಂಗ್ ರೇಪ್ ಅನ್ನ ನಡೆಸಿ ನಡುರಾತ್ರಿ ನಿರ್ಜನ ಪ್ರದೇಶದಲ್ಲಿ ಬಿಟ್ಟು ಹೋಗಿದ್ದಾನೆ. ಈ ಕುರಿತ ವರದಿ ಇಲ್ಲಿದೆ. ಮಂಗಳೂರಿನಲ್ಲಿ ಯುವತಿ ಮೇಲೆ ಗ್ಯಾಂಗ್ ರೇಪ್, ಕೆಲಸ ಕೊಡಿಸೋ ನೆಪದಲ್ಲಿ ಪೈಶಾಚಿಕ ಕೃತ್ಯ, ಕೆಲವೇ ಗಂಟೆಗಳಲ್ಲಿ ರೇಪಿಸ್ಟ್ಗಳು ಅರೆಸ್ಟ್. ಮಂಗಳೂರಿನ ಹೊರವಲಯದ ಉಳ್ಳಾಲ ತಾಲೂಕಿನ ಕುತ್ತಾರುಕೋಡಿ ಎಂಬಲ್ಲಿ ಬುಧವಾರ ತಡರಾತ್ರಿ ಪೈಶಾಚಿಕ ಕೃತ್ಯ ನಡೆದಿದೆ. ಯುವತಿಯೋರ್ವಳನ್ನ ಮೂವರು ಸೇರಿ ಗ್ಯಾಂಗ್ ರೇಪ್ ನಡೆಸಿ ನಡುರಾತ್ರಿ ಬಿಟ್ಟು ಹೋದ ಘಟನೆ ನಡೆದಿದೆ. ರಾತ್ರಿ 1:30 ಸುಮಾರಿಗೆ ಕುತ್ತಾರುಕೋಡಿಯ ಮನೆಯೊಂದರ ಬಾಗಿಲು ಬಡಿದ ಯುವತಿ ಅರೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಳು. ನಶೆಯಲ್ಲಿದ್ದ ಯುವತಿ ಹಿಂದಿಯಲ್ಲಿ ಮಾತನಾಡುತ್ತಾ ನೀರು ಕೇಳಿದ್ದಳು. ನೀರು ಕುಡಿದ ಬಳಿಕ ಅಲ್ಲೇ ಕುಸಿದು ಬಿದ್ದಿದ್ದು ಪೊಲೀಸರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆಕೆಯ ಮೈಯಲ್ಲೆಲ್ಲ ಗಾಯದ ಗುರುತುಗಳಾಗಿದ್ದು ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಮಂಗಳೂರಿನ ಉಳ್ಳಾಲದ ಸಮೀಪದಲ್ಲಿರುವಂಥ ಕುತ್ತಾರುಕೋಡಿ ಅನ್ನುವಂಥ ಪ್ರದೇಶದಲ್ಲಿ ಒಂದು ಸಾಮೂಹಿಕ ಅತ್ಯಾಚಾರ ನಡೆದಿದೆ ಅನ್ನುವಂಥ ಒಂದು ಶಂಕೆ ವ್ಯಕ್ತ ಆಗಿದೆ. ಈ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ಆ ಒಂದು ಪ್ರದೇಶದಲ್ಲಿ ನಾವಿದ್ದೇವೆ. ಇಲ್ಲಿ ಗಮನಿಸಬಹುದು, ಈ ಒಂದು ನಿರ್ಜನ ಪ್ರದೇಶ ಏನಿದೆ, ಈ ನದಿಯ ಒಂದು ಸಮೀಪದಲ್ಲೇ ಇರುವಂಥ ಒಂದು ನಿರ್ಜನ ಪ್ರದೇಶ. ಈ ಪ್ರದೇಶದಲ್ಲಿ ಸಾಕಷ್ಟು ಜನರು ಬೇರೆ ಬೇರೆ ಟೈಮ್ಗಳಲ್ಲಿ ಬಂದು ಇಲ್ಲಿ ಇರ್ತಾರೆ ಅನ್ನುವಂಥ ಮಾಹಿತಿ ಇದೆ. ರಾತ್ರಿ ವೇಳೆಯೂ ಸಾಕಷ್ಟು ಜನರು ಇಲ್ಲಿ ಬರ್ತಾ ಇರ್ತಾರೆ. ಜೊತೆಗೆ ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಗಾಂಜಾ ಸೇವನೆ ಆಗಿರ್ಬೋದು, ಮದ್ಯ ಸೇವನೆ ಆಗಿರ್ಬೋದು, ಈ ರೀತಿಯಾದಂಥ ಕೆಲಸಗಳಾಗುತ್ತೆ ಅನ್ನುವಂಥದ್ದನ್ನು ಸ್ಥಳೀಯರು ಹೇಳ್ತಾ ಇದ್ದಾರೆ. ಈಗ ನಿನ್ನೆ ನಡೆದಿರುವಂಥ ಘಟನೆಯು ಇದೇ ಸ್ಥಳದಲ್ಲಿ ಆಗಿದೆ, ಇಲ್ಲಿ ಒಂದು ಅತ್ಯಾಚಾರ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ದು. ಆ ಬಳಿಕ ಆ ಯುವತಿಯನ್ನು ಇಲ್ಲೇ ಸ್ಥಳೀಯವಾಗಿ ಬಿಟ್ಟು ಹೋಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಆ ಯುವತಿ ಕೊಟ್ಟಿರುವಂಥದ್ದು. ಬಿಹಾರ ಮೂಲದ ಯುವತಿ ಅನ್ನುವಂಥದ್ದು ಈಗ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಆಕೆಯನ್ನು ಮೂವರು ತಂದು ಬಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಆಕೆ ಸ್ಥಳೀಯವಾಗಿರುವಂಥ ಒಂದು ಮನೆಯಲ್ಲಿ ಹೇಳಿದ್ದಾಳೆ. ಅಲ್ಲಿಂದ ಆ ಮನೆಗೆ ಹೋಗಿ ಅಲ್ಲಿ ಮನೆಯಲ್ಲಿ ನೀರು ಕುಡಿದು ಆ ಬಳಿಕ ಆಕೆ ಪ್ರಜ್ಞಾ ಸ್ಥಿತಿಯನ್ನು ಕಳೆದುಕೊಂಡಿದ್ದರು. ಆ ಬಳಿಕ ಪೊಲೀಸರಿಗೆ ಮಾಹಿತಿ ಕೊಟ್ಟು ಅವರು ಪೊಲೀಸರು ಬಳಿಕ ಆಸ್ಪತ್ರೆಗೆ ದಾಖಲಿಸಿರುವಂಥದ್ದು. ಈಗ ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ತಾ ಇದ್ದಾರೆ. ಜೊತೆಗೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ವಿಚಾರಣೆಯನ್ನು ಆರಂಭಿಸಿದ್ದಾರೆ. ಈಗ ಸದ್ಯದ ಈ ಒಂದು ಸ್ಥಳಕ್ಕೆ ಪೊಲೀಸರು ಜೊತೆಗೆ ವಿಧಿವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಎಲ್ಲರೂ ಬಂದು ತಪಾಸಣೆಯನ್ನು ಮಾಡಿದ್ದಾರೆ. ಜೊತೆಗೆ ಈ ಭಾಗದಲ್ಲಿ ಪ್ರತಿ ಬಾರಿಯೂ ಯಾವ ರೀತಿಯಾಗಿ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಜೊತೆಗೆ ರಾತ್ರಿ ವೇಳೆಯಲ್ಲೂ ಕೆಲವೊಂದು ಈ ರೀತಿಯಾದಂಥ ಕೆಲಸಗಳಾಗುತ್ತೆ ಅನ್ನುವಂಥದ್ದನ್ನು ಸ್ಥಳೀಯರು ಮಾಹಿತಿ ಕೊಟ್ಟಿರುವಂಥದ್ದು. ಪಶ್ಚಿಮ ಬಂಗಾಳ ಮೂಲದ ಯುವತಿ ಕೇರಳದ ಕಾಸರಗೋಡಿನ ಉಪ್ಪಳದಲ್ಲಿ ಫ್ಲೈವುಡ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ಬುಧವಾರ ಸ್ನೇಹಿತನ ಜೊತೆ ಮಂಗಳೂರಿಗೆ ಕೆಲಸ ಹುಡುಕಿಕೊಂಡು ಬಂದಿದ್ದು ಗೆಳೆಯ ಹಾಗೂ ಯುವತಿಗೆ ಜಗಳವಾಗಿ ಆಕೆಯ ಮೊಬೈಲ್ ಒಡೆದು ಹಾಕಿದ್ದ. ಹೀಗಾಗಿ ಮುಲ್ಕಿ ಮೂಲದ ಪ್ರಭುರಾಜ್ ಎಂಬಾತನ ಆಟೋ ಹತ್ತಿದ್ದಳು. ಮೊಬೈಲ್ ರಿಪೇರಿಗೆ ಆತನ ಆಟೋದಲ್ಲಿ ತೆರಳಿದ್ದು ಆಕೆಯನ್ನ ಪುಸಲಾಯಿಸಿದ ಆಟೋ ಚಾಲಕ ಕೆಲಸ ಕೊಡಿಸೋದಾಗಿ ನಂಬಿಸಿದ್ದ. ಹೀಗಾಗಿ ಆತನ ಆಟೋದಲ್ಲೇ ಸಂಜೆಯವರೆಗೆ ಸುತ್ತಾಡಿ ಬಳಿಕ ಆತನ ಇಬ್ಬರು ಸ್ನೇಹಿತರಾದ ಪೇಂಟರ್ ಕೆಲಸ ಮಾಡೋ ಮಿಥುನ್ ಹಾಗೂ ಡೆಲಿವರಿ ಬಾಯ್ ಪಡೀಲ್ ಕೊಡಕಲ್ ನಿವಾಸಿ ಮನೀಶ್ ಅದೇ ಆಟೋಗೆ ಹತ್ತಿದ್ರು. ರಸ್ತೆ ಮಧ್ಯೆ ಯುವತಿಗೆ ಮದ್ಯಪಾನ ಮಾಡಿಸಿ ಮೂವರು ಕಾರಿನಲ್ಲಿ ಅತ್ಯಾಚಾರ ಎಸಗಿ ನಿರ್ಜನ ಪ್ರದೇಶದಲ್ಲಿ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಈ ಘಟನೆ ಸಂಬಂಧಪಟ್ಟ ಮಧ್ಯರಾತ್ರಿ ಸುಮಾರು 1:15 112 ಮೇಲೆ ಒಂದು ಕರೆ ಬರ್ತದೆ. 112 ಕರೆ ಪ್ರಕಾರ ಒಂದು ಹುಡುಗಿ ಅಲ್ಲಿ ಹಿಂದಿ ಮಾತಾಡ್ತಾ ಇದ್ದಾರೆ ಮತ್ತು ಅವರು ಕೂಗಾಡ್ತಾ ಇದ್ದಾರೆ ಮತ್ತು ಅವ್ರ ಮೇಲೆ ಯಾರು ಹಲ್ಲೆ ಮಾಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಇತ್ತು. ಇಮಿಡಿಯೇಟ್ಲಿ ನಮ್ಮ ಹೊಯ್ಸಲ ವೆಹಿಕಲ್ ಅಲ್ಲಿಗೆ ಹೋಗಿ ಆ ಹುಡುಗಿಗೆ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ಬರ್ತಾರೆ. ಪೊಲೀಸ್ ಸ್ಟೇಷನ್ದಲ್ಲಿ ಅವಳದು ಕಂಡೀಷನ್ ಇಂಟಾಕ್ಸಿಕೇಟಿಂಗ್ ಇತ್ತು ಮತ್ತು ಅವ್ಳದು ಮಾತಾಡೋದು ಪರಿಸ್ಥಿತಿ ಇರಲಿಲ್ಲ. ಸೊ ಇಮಿಡಿಯೇಟ್ಲಿ ಅವಳಿಗೆ ಹಾಸ್ಪಿಟಲ್ ಶಿಫ್ಟ್ ಮಾಡ್ತಾರೆ. ನಂತರ ಬೆಳಿಗ್ಗೆ ಅವಳು ನಮಗೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಆ ಸ್ಟೇಟ್ಮೆಂಟ್ ಪ್ರಕಾರ ಅವಳಿಗೆ ಯಾರು ಡ್ರಿಂಕ್ಸ್ ಅನ್ನು ಕೊಡಿಸಿದ್ರು. ಡ್ರಿಂಕ್ಸ್ ಆದ ನಂತರ ಅವಳಿಗೆ ಪ್ರಜ್ಞೆ ಇರಲಿಲ್ಲ ಮತ್ತು ಮಿಡ್ ನೈಟ್ ಪ್ರಜ್ಞೆ ಬಂದ ನಂತರ ಆ ಕಾರಲ್ಲಿ 3 ಜನ ಇದ್ದರು. ನಂತರ ಅವಳು ಕೂಗಾಡೋದು ಸ್ಟಾರ್ಟ್ ಮಾಡೋದುವಾಗ ಅವಳಿಗೆ ಅಲ್ಲಿ ಬಿಟ್ಟು ಅವರು ಓಡಿ ಹೋಗಿದ್ದಾರೆ. ನಂತರ ಅವಳು ನೇಬರ್ಸ್ಗೆ ಅಪ್ರೋಚ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಮತ್ತು ಈ ರೀತಿ ಅಪ್ರೋಚ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಅವಳದು ಒಂದು ಸ್ಟೇಟ್ಮೆಂಟ್ ಆಧಾರ ಮೇಲೆ ಉಳ್ಳಾಲ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ 51/25 ರೇಪ್ದು ಮಲ್ಟಿಪಲ್ ಸೆಕ್ಷನ್ಸ್ ಪ್ರಕಾರ ನಾವು ಕೇಸ್ ದಾಖಲು ಮಾಡಿ ಈಗಾಗಲೇ ಈ 3 ಜನ ಸಸ್ಪೆಕ್ಟ್ಸ್ಗೆ ನಾವು ನಮ್ಮ ಕಸ್ಟಡಿಗೆ ತಗೊಂಡಿದ್ದೀವಿ ಮತ್ತು ಈಗ ಫರ್ದರ್ ಇನ್ವೆಸ್ಟಿಗೇಷನ್. ಯುವತಿ ಮೊಬೈಲ್ ರಿಪೇರಿಗೆ ಹೋಗಿದ್ದಾಗ ಆಟೋ ಚಾಲಕನಿಗೆ ಬಾಡಿಗೆ ಎಂದು 60 ರೂಪಾಯಿ ಗೂಗಲ್ ಪೇ ಮಾಡಿದ್ದಾಳೆ. ಇದೇ ಆಧಾರದಲ್ಲಿ ಆರೋಪಿಗಳನ್ನು ಪೊಲೀಸರು ಪತ್ತೆ ಹಚ್ಚಿ ಬಂಧಿಸಿದ್ದಾರೆ. ಇಂಥ ಪೈಶಾಚಿಕ ಕೃತ್ಯ ನಡೆಸಿದ ಈ ಕೀಚಕರಿಗೆ ಸರಿಯಾದ ಶಿಕ್ಷೆಯಾಗಬೇಕಿದೆ. ಸುಕ್ಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.